ರೈಟ್ ಇಂಡಿಕೇಟರ್ ಹಾಕೊಂಡು ಲೆಫ್ಟಿಗೆ ಬರ್ತಾರೆ. ಝೀರೋ ಸಿವಿಕ್ ಸೆನ್ಸ್. ದರಿದ್ರ ನನ್ನ ಮಕ್ಕಳು. ಅಂದ್ರು ನೀವು ಹೆಂಗಿದ್ರು ಹೇಳ್ತಾರೆ, ಯಾವ ಥರ ಇದ್ರು ಹೇಳ್ತಾರೆ. ನೀವು ನಿಮ್ದೆಲ್ಲ ಎಲ್ಲರೂ ಮನೆ. ಬನ್ನಿ ಮಾಡೋಣ, ಆಫ್ ರೋಡ್ ಮಾಡೋಣ ಇವಾಗ. ಮ್ಯೂಸಿಕ್. ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಟು RJ ಮೋಟೋಗ್ರಫಿ. ಇವತ್ತು ನಾವು ಬಂದಿದ್ದೀವಿ ಒಂದು ಒಳ್ಳೆ ಗಾಡಿ ರಿವ್ಯೂ ಮಾಡೋಕ್ಕೆ, ಒಂದು ಒಳ್ಳೆ ವೆದರ್ ಜೊತೆ. ನೋಡಿ ಅಲ್ಲಿ ಬಾಯ್ಸ್ ಎಲ್ಲ ಕ್ರಿಕೆಟ್ ಆಡ್ತಾಯಿದ್ದಾರೆ, ಗಾಡಿನೂ ಇದೆ. ಇದೇ ಆ ಗಾಡಿ ಕೀ ಸಕ್ಕತ್ತಾಗಿದೆ ಮಾತ್ರ. ಇಲ್ಲಿ ಟಿ ಅಂತ ಡಿಸೈನು. ನಂಗೆ ಆ್ಯಕ್ಚುಲಿ ಗಾಡಿಗಿಂತ ಗಾಡಿ ಕೀನೇ ಇಷ್ಟ ಆಗೋಯ್ತಪ್ಪ. ಇದರಲ್ಲಿ ಇನ್ನೊಂದು ಕೀ ಚೈನ್ ನೋಡಿ ಹೆಂಗಿದೆ. ಇವನು ಯಾರು ಅಂತ ಗೊತ್ತಿದ್ರೆ ಕಮೆಂಟ್ ಮಾಡಿ ನೋಡೋಣ, ಯಾರ್ಯಾರು ಗೊತ್ತು ನೋಡೋಣ. ಬನ್ನಿ ಇವಾಗ ಆ ಗಾಡಿ ಯಾವುದು ಅಂತ ತೋರಿಸ್ತೀನಿ. ಇದೇ ನೋಡುಗರು ನಮ್ಮ ಗಾಡಿ TVS ರೋನಿನ್. ಗಾಡೀಲಿ ಏನಿದೆ ಏನಿಲ್ಲ ಎಲ್ಲ ಸ್ಪೆಸಿಫಿಕೇಷನ್ ನೋಡ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಫಸ್ಟು ನೀವು ಸಿನಿಮ್ಯಾಟಿಕ್ ಶಾರ್ಟ್ಸ್ ನೋಡ್ಕೊಬನ್ನಿ. ಗಾಡಿ ನೋಡೋಕ್ಕೆ ಪರವಾಗಿಲ್ಲ ಗುರು, ಆದರೆ ಇದು ಅನ್ಸ್ಕ್ರಿಪ್ಟೆಡ್ ಗಾಡಿ ಆಗಿರೋದ್ರಿಂದ ಈ ಕಡೆ ಸ್ಕ್ರ್ಯಾಮ್ಲರು ಅಲ್ಲ, ಈ ಕಡೆ ಟೂರರು ಅಲ್ಲ, ಈ ಕಡೆ ಏನೂ ಅಲ್ಲ. ಈ ಡಿಸೈನ್ ಸ್ವಲ್ಪ ಹಾಳು ಮಾಡಾಕ್ಬಿಟ್ಟಿದ್ದಾನೆ. ಬೇಸಿಕಲಿ ಈ ಗಾಡಿ 225cc ಸಿಂಗಲ್ ಸಿಲಿಂಡರ್ ಆಯಿಲ್ ಕೂಲ್ಡ್ ಇಂಜಿನ್ ಆಗಿರುತ್ತೆ. 20 ಹಾರ್ಸ್ ಪವರು ಹಾಗೂ 19 ನ್ಯೂಟನ್ ಮೀಟರ್ ಆಫ್ ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ. ಇನ್ನು ಈ ಗಾಡಿ ಫ್ರಂಟ್ ಸೈಡ್ ಬಂತು ಅಂದರೆ ಸೋವಾ ಸಸ್ಪೆನ್ಷನ್ ಹಾಕಿದ್ದಾನೆ. 110/70 ಸೆಕ್ಷನ್ ಟೈರ್ ಬರುತ್ತೆ. 17 ಇಂಚ್ ಅಲಾಯ್ ವೀಲ್ಸ್ ಬರುತ್ತೆ. 2 ಪಿಸ್ಟನ್ ಕ್ಯಾಲಿಪರ್ಸ್ ಹಾಕಿದ್ದಾನೆ. ಸಿಂಗಲ್ ಚಾನಲ್ ABS ಬರುತ್ತೆ. 150 mm ಟ್ರಾವೆಲ್ ಅಪ್ಸೈಡ್ ಡೌನ್ ಫೋಕ್ಸ್ ಹಾಕಿದ್ದಾನೆ. ಮೆಟಲ್ ಗುರು ಇದು. ಇನ್ನು ಈ ಗಾಡಿ ಬ್ಯಾಕ್ ಸೈಡ್ ಬಂತು ಅಂತಂದರೆ 240 mm ಡಿಸ್ಕ್ ಬ್ರೇಕ್ ಬರುತ್ತೆ. ಇದು ಸಿಂಗಲ್ ಪಿಸ್ಟನ್ ಕ್ಯಾಲಿಬರ್ಸ್ ಆಗಿರುತ್ತೆ. 130/70 ಸೆಕ್ಷನ್ ಟೈರ್ ಹಾಕಿದ್ದಾರೆ. ಸೇಮ್ 17 ಇಂಚ್ ಅಲಾಯ್ ವೀಲ್ಸೇ ಬರುತ್ತೆ. ಬ್ಯಾಕ್ ಸೈಡು LED ಇಂಡಿಕೇಟರ್ಸ್ ಕೊಟ್ಟಿದ್ದಾರೆ. ಈ ಟೇಲ್ ಲ್ಯಾಂಪ್ ನೋಡಿ ಹಿಂಗಿದೆ, ಚೆನ್ನಾಗಿದೆ, ಒಂಥರ ಟೇಲ್ ಲ್ಯಾಂಪ್ ಚೆನ್ನಾಗಿದೆ, ಪರವಾಗಿಲ್ಲ. ಬ್ಯಾಕ್ ಸೈಡಿಂದ ಹಿಂಗೆ ಕಾಣುತ್ತೆ ಗಾಡಿ. ಹೆಡ್ಲೈಟ್ ವಿಚಾರಕ್ಕೆ ಬಂತು ಅಂದರೆ ಇಲ್ಲಿ ನೋಡಿ ಸಕ್ಕತ್ತಾಗಿ ಕೊಟ್ಟಿದ್ದಾನೆ T ಅಂತ. ಇದು DRL, T ಅನ್ನೋ ಥರದಲ್ಲಿ DRL ಇದೆ. ಲೋ ಬೀಮ್ ಹಾಕಿ ಮಗ. ಗಾಡಿ ಆನ್ ಮಾಡಿದ್ರೆ ಇಷ್ಟು ಹೆಡ್ಲೈಟ್ ಆನ್ ಆಗುತ್ತೆ. ಹೈ ಬೀಮು ಪರವಾಗಿಲ್ಲ ಗುರು, ಬ್ರೈಟಾಗೇ ಇದೆ. ಹಜಾರ್ಡ್ ಲೈಟ್ಸ್ ಬರುತ್ತೆ. ಇಲ್ಲಿ ನೋಡಿ ಕುದುರೆ ಎಗರ್ತಾ ಇದೆ. ಆದರೆ ಇದರಲ್ಲಿ ಒಂದು ಕಂಪ್ಲೇಂಟ್ ಏನಂದರೆ ಇದು ಬೇಗ ಕಿತ್ತು ಬಂದ್ಬಿಡುತ್ತೆ ಅಂತ ತುಂಬ ಜನ ಹೇಳ್ತಾ ಇದ್ದಾರೆ. ಅದು ಫೇಕ್. ಬೇಸ್ ವೇರಿಯಂಟ್ಗೆ ಚೈನ್ನ ಕ್ಲೀನಾಗಿ ಕವರ್ ಮಾಡಿಲ್ಲ. ಟಾಪ್ ವೇರಿಯಂಟಲ್ಲಿ ಕ್ಲೀನಾಗಿ ಕವರ್ ಆಗಿರುತ್ತೆ. ಆಮೇಲೆ ಇಲ್ಲೊಂದು ಚಿಕ್ಕ ಹೋಲ್ ಕೊಟ್ಟಿರ್ತೀವಿ. ಇವಾಗ ನೀವು ಹಳೆ ಸ್ಪ್ಲೆಂಡ್ರೆಲ್ಲ ನೋಡಿದ್ರೆ ಗೊತ್ತಾಗುತ್ತೆ, ಆ ಥರ ಕೊಟ್ಟಿರ್ತಾನೆ. ಒಂದು ಚಿಕ್ಕ ಹೋಲ್ ಕೊಟ್ಟಿರ್ತಾನೆ, ಅಲ್ಲಿಂದ ನೀವು ಬೇಕಾದ್ರೆ ಲೂಬ್ರಿಕೆಂಟ್ ಮಾಡ್ಕೋಬೋದು. ಹಿಂದಗಡೆ ಮೋನೋಸಾಕ್ ಸಸ್ಪೆನ್ಷನ್ ಹಾಕಿದ್ದಾನೆ. ಆನ್ ಮಾಡಿದ ತಕ್ಷಣ ಹಿಂಗೋಗಿ ಹಿಂಗೆ ಬರುತ್ತೆ, ಅದೇ ನೋಡೋಕ್ಕೆ ಚಂದ. ಇದರಲ್ಲಿ 2 ರೈಡಿಂಗ್ ಮೋಡ್ಸ್ ಬರುತ್ತೆ. ಒಂದು ಅರ್ಬನ್ನು, ಇವಾಗ ಪ್ರೆಸೆಂಟ್ ಅರ್ಬನ್ನಲ್ಲಿದೆ. ಇಲ್ಲಿ ನೋಡಿ, ಇಲ್ಲಿ ಬಟನ್ ಇದೆ. ಇದು ಒತ್ತಿದ್ರೆ ಅರ್ಬನ್ನಿಂದ ರೈನಿಗೆ ಚೇಂಜ್ ಆಗುತ್ತೆ. ಎರಡೇ ಬರೋದು, ಅರ್ಬನ್ನು ರೈನು. ಅದು ಬಿಟ್ಟರೆ ಗೇರ್ ಇಂಡಿಕೇಟರ್ ಇದೆ. ಟೈಮ್ ತೋರಿಸ್ತಾನೆ, ಸ್ಪೀಡ್ ಎಷ್ಟು ಹೋಗುತ್ತೆ ಅನ್ನೋದು ತೋರಿಸುತ್ತೆ. ಡಿಸ್ಟೆನ್ಸ್ ಟು ಬಿ ಎಂಡ್ ಅದೊಂದು ಕ್ಯಾಲ್ಕುಲೇಟ್ ಮಾಡಿ ಅದೊಂದು ತೋರಿಸುತ್ತೆ. ಫ್ಯೂಲ್ ತೋರಿಸುತ್ತೆ. ಸ್ಟ್ಯಾಂಡು, ABS. ಇನ್ನು ಈ ಸೀಟ್ ವಿಚಾರಕ್ಕೆ ಬಂತು ಅಂದರೆ ಫ್ರಂಟು ರೈಡರ್ಗೆ ತುಂಬ ಕಂಫರ್ಟಬಲ್ ಆಗಿದೆ. ಹಿಂದಗಡೆ ನಾನು ಯಾರನ್ನೂ ಕೂರಿಸೂ ಇಲ್ಲ, ಕೂತು ಇಲ್ಲ, ಗೊತ್ತಿಲ್ಲ. ನಾನು ನಿಮಗೆ ಇನ್ನೊಂದು ತೋರ್ಸೋದು ಮರೆತುಬಿಟ್ಟೆ. ವೈ ಇದು ನೋಡಿ ಇಲ್ಲಿ ಈ ಮಿರರು 360 ಡಿಗ್ರಿ ಹೆಂಗೆ ಬೇಕಾದ್ರೆ ಹಂಗೆ ತಿರುಗುತ್ತೆ. ಹಿಂಗೂ ತಿರುಗುತ್ತೆ, ಹಿಂಗೂ ತಿರುಗುತ್ತೆ, ಹಿಂಗೂ ತಿರುಗುತ್ತೆ, ಮತ್ತು ಹಿಂಗೆ ಮತ್ತು ಹಿಂಗೆ.
ಇದೊಂದು ಸಖತ್ ಇಷ್ಟ ಆಯ್ತು ನನಗೆ ಇದರಲ್ಲಿ. ಬೇಸ್ ವೇರಿಯಂಟ್ ಆಗಿರೋದ್ರಿಂದ ಇದಕ್ಕೆ ಅಪ್ ಸೈಡ್ ಡೌನ್ ಫೋಕ್ಸ್ಗೆ ಕಂಪ್ಲೀಟ್ ಬ್ಲ್ಯಾಕ್ ಕೊಟ್ಟಿದ್ದಾನೆ. ನಿಮಗೆ ಟಾಪ್ ವೇರಿಯಂಟ್ ತೊಗೊಂಡ್ರೆ ಅದರಲ್ಲಿ ಗೋಲ್ಡ್ ಕಲರ್ ಬರುತ್ತೆ. ಇನ್ನು ಆಕ್ಸರೀಸ್ ವಿಚಾರಕ್ಕೆ ಬಂತು ಅಂದರೆ ಇದೊಂದು ಹಾಕ್ಸಿದ್ದಾರೆ ಓನರು, ಆಮೇಲೆ ಇದೊಂದು ವೈಸರು, ಅದು ಬಿಟ್ಟರೆ ಇಲ್ಲೊಂದು ಇದು ಹಾಕ್ಸಿದ್ದಾರೆ ರೇಡಿಯೇಟರ್ ಗಾರ್ಡು. ಬನ್ನಿ ಇವಾಗ ಈ ಗಾಡಿ ಓಡಿಸ್ ನೋಡೋಣ ಹೆಂಗಿದೆ. ಫಸ್ಟೇ ಆಫ್ ರೋಡಲ್ಲಿ ಓಡಿಸ್ತಾ ಇದ್ದೀವಿ. ಬಟರ್ ಸ್ಮೂತ್ ಗುರು, ಹಿಂಗೆ ಟಚ್ ಮಾಡಿದ್ರೆ ಮಗೊಂದು ಹಿಂಗೆ ಮುಟ್ಟಿದ್ರೆ ಸ್ಟಾರ್ಟ್ ಆಗ್ಬಿಡುತ್ತೆ. ಬೆಳಗ್ಗೆ ಒಳ್ಳೆ ವೀಡಿಯೋ, ಒಳ್ಳೆ ಗಾಡಿ, ಒಳ್ಳೆ ವೆದರು, ಇನ್ನೇನು ಬೇಕು ಜೀವನಕ್ಕೆ. ನಾಯಿಗಳೆಲ್ಲ ಮಲ್ಕೊಂಡವೆ. ಆಫ್ ರೋಡಲ್ಲೂ ಒಳ್ಳೆ ಸ್ಮೂತಾಗಿ ಬೆಣ್ಣೆ ಹೋದಂಗೆ ಹೋಗ್ತಾ ಇದೆ ಗುರು. ನೀವು ಏನು ತಲೆನೇ ಕೆಡಿಸ್ಕೊಳಂಗಿಲ್ಲ. ಸೀಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಕಂಫರ್ಟ್ ಇದೆ. ಎಷ್ಟು ದೂರ ಬೇಕಾದ್ರೂ ಹೋಗ್ಬೋದು ಈ ಥರ ಕುತ್ಕೊಂಡು ಆರಾಮಾಗಿ. ಸಿಟ್ಟಿಂಗ್ ಪೋಸ್ಚರು ಅಷ್ಟೇ, ತೀರಾ ಏನೋ ಕಷ್ಟಪಡ್ಕೊಂಡು ಕುತ್ಕೊಂಡಿದ್ದೀನಿ ಅನ್ನೋ ಥರ ಏನೂ ಇಲ್ಲ, ಆರಾಮಾಗಿದೆ. ಮಗೊಂದು ಎಷ್ಟು ದೂರ ಬೇಕಾದ್ರೆ ಹಿಂಗೇ ಹೊಡ್ಕೊಂಡು ಹೋಗ್ತಾ ಇರ್ಬೋದು ಗಾಡಿನ. ಹಳ್ಳ ದಿಣ್ಣೆ ಏನು ತಲೆ ಕೆಡಿಸ್ಕೊಳಂಗಿಲ್ಲ. ಸಸ್ಪೆನ್ಷನ್ನು ಅಷ್ಟೇ ಸಖತ್ತಾಗಿದೆ. ಆಫ್ ರೋಡಿಂಗು ಚೆನ್ನಾಗಿದೆ ಗುರು. ಇದೇನು ಆಫ್ ರೋಡಿಂಗ್ ಅಂತ ಅಲ್ಲ, ಆದರೂ ರೋಡ್ ಇಲ್ವಲ್ಲ, ಆಫ್ ದ ರೋಡ್ ಸಾಕಾಗಿದೆ, ಪರವಾಗಿಲ್ಲ. ಇದ್ರದ್ದು ಟಾಪ್ ಸ್ಪೀಡು ಎಲ್ಲ ಹೊರಗಡೆ ಹೋದ್ಮೇಲೆ ಚೆಕ್ ಮಾಡೋಣ. ಏನೋ ಮಾಡ್ತಿದ್ಯಾ? ನಿಮ್ಗೆ ಯಾಕೆ ಬೇಕದು? ನಾನು ಪ್ರತಿ ವಿಡಿಯೋದಲ್ಲೂ ಬರ್ತೀಯಲ್ಲ ನೀನು. ಎಲ್ಲ ನಿಮ್ಮ ಮನೆ ಇರೋದು ಅಲ್ಲೇನಾ? ನಿಮ್ದ ಅಲ್ಲ ಎಲ್ರೋ ಮನೆ. ಯಾಕೋ RJ ಫೋಟೋಗ್ರಫಿ ಅಂತ ಇದೆ ನೋಡು. ನೋಡಿ ಬಾಯ್ಸು RCB ಬ್ಯಾಟ್ ಇಟ್ಕೊಂಡಿದ್ದಾರೆ. ಕಿಂಗ್ ಗರ್ಲ್ಸ್ ಅವರು ಟೆಂಗ್ ಮುಂಡೆ ಮಾಡ್ದಂಗೆ ಆಡೋದನ್ನ ಬಿಡಿ. ದೇವ್ರಾಣೆ ಹೇಳ್ತಾ ಇದ್ದೀನಿ, ನೀವು ಯಾರು ಉದ್ಧಾರ ಆಗಲ್ಲ, ಕನ್ಫರ್ಮ್ ಬರ್ದಿಟ್ಕೊಳ್ಳಿ. ಏನೇ ಹೇಳಿ ಗಾಡಿ ಓಡ್ಸಕ್ಕೆ ಮಾತ್ರ ಸಕ್ಕತ್ತಾಗಿದೆ. ಇದು ಅನ್ಸ್ಕ್ರಿಪ್ಟೆಡ್ ಗಾಡಿ ಆಗಿರೋದ್ರಿಂದ ಯಾವ ಡಿಸೈನ್ಗೆ ಯಾವ ಕ್ಯಾಟಗರಿಗೆ ಸೇರಿಸ್ಕೋಬೇಕು ಅಂತಲೇ ಅರ್ಥ ಆಗ್ತಾಯಿಲ್ಲ. ಈ ಕಡೆ ಸ್ಕ್ರ್ಯಾಮ್ಲರಾ, ಈ ಕಡೆ ಟೂರರಾ ಇದು, ಅಥವಾ ಕಮ್ಯೂಟರಾ, ಏನು ಅನ್ನೋದೇ ಅರ್ಥ ಆಗ್ತಾಯಿಲ್ಲ. ಆದರೆ ಸಿಟಿ ರೈಡ್ಗೆ, ಡೈಲಿ ಕಮ್ಯೂಟ್ಗೆ ಒಂದೊಳ್ಳೆ ಆಪ್ಷನ್ ಆಗಿರುತ್ತೆ. ನೋಡಿ, ನೀವು ಯಾರಾದರೂ ತೊಗೊಳಂಗಿದ್ರೆ ತೊಗೊಳ್ಳಿ. 181 mm ಗ್ರೌಂಡ್ ಕ್ಲಿಯರೆನ್ಸ್ ಬರುತ್ತೆ. ಈ ಗಾಡಿ ಡಿಸೈನು, ಲುಕ್ಸ್ ಬಗ್ಗೆ ತುಂಬ ಜನ ಕಂಪ್ಲೇಂಟ್ ಮಾಡ್ತಾರೆ. ಈ ಗಾಡಿ ಫಸ್ಟ್ ಆಫ್ ಆಲ್ ಲುಕ್ಸ್ಗೆ, ರೇಸಿಂಗ್ಗೆ ಅದಕ್ಕೆಲ್ಲ ಬಿಲ್ಡ್ ಮಾಡಿರೋ ಗಾಡಿನೇ ಅಲ್ಲ. ಡಿಸೈನ್ಸ್ ಮೇಲೆ ಕಂಪ್ಲೇಂಟ್ ಮಾಡೋರ್ಗೆ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಹಾರ್ನು ಪರವಾಗಿಲ್ಲ, ಲೋ ಆಗಿದೆ. ಬನ್ನಿ ಇವಾಗ ಆಫ್ ರೋಡ್ ಮಾಡಿದ್ದು ಸಾಕು. ಬನ್ನಿ ಇವಾಗ ಟೈರ್ ಮ್ಯಾಕಿಗೆ ಹೋಗಿ ರೋಡಲ್ಲಿ ಹೆಂಗಿದೆ ಫೀಲ್ಸು ಚೆಕ್ ಮಾಡೋಣ. ಏನು ಬೆಳಗ್ಗೆ ಎದ್ದು ಎಲ್ಲ ಓಡ್ತಾ ಇದ್ದಾರಪ್ಪ. ನಾವು ಬೆಳಗ್ಗೆ ಎದ್ದೊಳೋದೇ ಕಷ್ಟ ಆಗುತ್ತೆ. ಹೆಲ್ತ್ ಈಸ್ ಇಂಪಾರ್ಟೆಂಟ್. ನೀವು ಓಡಿ. ಸೀಟಿಂಗ್ ಮಾತ್ರ ಎಷ್ಟು ಆರಾಮಾಗಿ ಕೂತಿದ್ದೀನಿ ಅಂದರೆ ನಾನು. ಲೆಟ್ಸ್ ಟೇಕ್ ಅ ಎಕ್ಸಿಟ್.
ಅಲ್ಪ ನಾನು ಎಂದು ಕುಗ್ಗಿ ಮುದುಡಬೇಡವೋ ಓ ಅಲ್ಪವೇ, ಅನಂತನೊಂದಿಗೆ ಗುಣಿಸಿಕೋ ನೀ ಅನಂತನಾಗುವೆ. ಕುವೆಂಪು. ಇವಾಗ ಬರೋ ಕನ್ನಡ ಸಾಂಗ್ಸ್ಗಳಿಗಿಂತ ಇಂಥ ಆಟೋ ಟ್ಯಾಕ್ಸಿಗಳಿಂದ ಬರೆದಿರೋ ಲೈನ್ಸ್ಗಳು ಎಷ್ಟೋ ಸಖತ್ತಾಗಿರುತ್ತೆ. ಫೈನಲಿ ಟಾರ್ಮ್ಯಾಕಿಗೆ ಬನ್ನಿ ನೋಡೋಣ ಹೆಂಗಿದೆ ಗಾಡಿ. ಲೋ ಎಂಡಲ್ಲಿ ಮಾತ್ರ ಒಳ್ಳೆ ಟಾರ್ಕ್ ಇದೆ. ನಿಮ್ಗೆ ಆ ಟಾರ್ಕ್ನ ಫೀಲ್ ಮಾಡ್ಬೋದು, ಗೊತ್ತಾಗುತ್ತೆ ನಿಮಗೆ ಆ ಟಾರ್ಕು. ಬ್ರೇಕಿಂಗು ಇನ್ನೊಂದು ಸ್ವಲ್ಪ ಕೊಡ್ಬೋದಾಗಿತ್ತು ಅನಿಸುತ್ತೆ. ಓಡ್ಸೋಕ್ಕೆ ಮಾತ್ರ ಗಾಡಿ ಬೆಣ್ಣೆ ಮಗುಂದು. ಗೇರ್ ಶಿಫ್ಟಿಂಗು ಅಷ್ಟೇ. ನಾನು ತುಂಬ ಜನ ಗೇರ್ ಶಿಫ್ಟಿಂಗು ಚೆನ್ನಾಗಿಲ್ಲ, ಹಾರ್ಡ್ ಇದೆ ಅಂತೆಲ್ಲ ಕಂಪ್ಲೇಂಟ್ಸ್ ಕೇಳಿದ್ದೀನಪ್ಪ. ಆದರೆ ನನಗೇನು ಆ ಥರ ಏನು ಅನ್ನಿಸ್ತಾ ಇಲ್ಲ. ಒಳ್ಳೆ ಬೆಣ್ಣೆ ಥರ ಶಿಫ್ಟ್ ಆಗ್ತಾಯಿದೆ ಗೇರ್ ಮಾತ್ರ. ಬ್ರೇಕಿಂಗ್ ಬೈಟು ಇನ್ನೊಂದು ಸ್ವಲ್ಪ ಬೇಕಿತ್ತು ಇದಕ್ಕೆ. ಆದರೂ ಈ ಗಾಡಿಲೂ ಕಾಸ್ಟ್ ಕಟ್ಟಿಂಗ್ಗಳು ಮಾಡಿದ್ದಾರೆ. ಇದನ್ನು ಮೆಟಲ್ ಕೊಡ್ಬೋದಾಗಿತ್ತು, ಪ್ಲಾಸ್ಟಿಕ್ ಕೊಟ್ಟಿದ್ದಾನೆ. ಇದು ಸಿಂಗಲ್ ಕೊಟ್ಟಿದ್ದಾನೆ. ಎರಡಿದ್ರೆ ಚೆನ್ನಾಗಿರೋದು, ಒಂದೇ ಒಂದು ಕೊಟ್ಟಿದ್ದಾನೆ. ಅರ್ಥ ಆಯಿತು ಅನಿಸುತ್ತೆ. ತುಂಬ ಜನ ಈ ಗಾಡಿ ಚೆನ್ನಾಗಿಲ್ಲ, ಹಂಗಿಲ್ಲ ಹಿಂಗಿಲ್ಲ ಎಲ್ಲ ಹೇಳ್ತಾರೆ. ಜನರು ನೀವು ಹೆಂಗಿದ್ರೂ ಹೇಳ್ತಾರೆ, ಯಾವ ಥರ ಇದ್ರೂ ಹೇಳ್ತಾರೆ. ನೀವು ಅದಕ್ಕೆಲ್ಲ ಜಾಸ್ತಿ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ ಡಾರ್ಲಿಂಗ್ಸ್. ನಿಮ್ಮದು ಬಜೆಟ್ ನೋಡಿಕೊಂಡು ಹೆಚ್ಚು ಕಮ್ಮಿ ನೋಡಿಕೊಂಡು ತೊಗೊಳ್ಳಿ. ನಿಮ್ಗೆ ಯಾವ ಗಾಡಿ ಇಷ್ಟ ಬರುತ್ತೋ, ಯಾವ ಗಾಡಿ ಇಷ್ಟ ಆಗುತ್ತೋ ತೊಗೊಳ್ಳಿ. ಈ ಗಾಡಿ ನಮಗೆ ಕೊಟ್ಟಿದ್ದು ಭರತ್ ಅಂತ, ನನ್ನ ಕೊಲೀಗ್ ಅವರು. ಥ್ಯಾಂಕ್ ಯು ಭರತ್, ಈ ಗಾಡಿ ನಮಗೆ ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕೆ, ರಿವ್ಯೂ ಮಾಡೋಕ್ಕೆ ಕೊಟ್ಟಿದ್ದಕ್ಕೆ. ಟಾಪ್ ಸ್ಪೀಡ್ ಎಷ್ಟು ಹೋಗುತ್ತೆ ಈ ಗಾಡಿ? ಕಂಪ್ನಿ ಕ್ಲೇಮ್ ಮಾಡೋದು 110 120 ಅಂತ. ನೋಡೋಣ ಬನ್ನಿ ಎಷ್ಟು ಹೋಗುತ್ತೆ ಏನು ಅಂತ. ಜಾಗನೇ ಇಲ್ಲ. ಬೆಂಗಳೂರು ಬಂದರೆ ಟ್ರಾಫಿಕ್ಕು ಇದು ಎಲ್ಲೂ ಹೋಗೋಕ್ಕೆ ಜಾಗ ಇಲ್ಲ. ನೋಡಿ 80ಗೆ 90ಗೆ ಹೋದ್ರೂ ಯಾವ ಥರ ವೈಬ್ರೇಷನ್ ಇಲ್ಲ. ಆದರೆ ನಾವು 80ಗೆ ಹೋದ್ರೇ ನಮ್ಗೆ ಇನ್ನೊಂದು ಗೇರ್ ಬೇಕು ಅಂತ ಅನಿಸುತ್ತೆ. ಇನ್ನೊಂದು ಗೇರ್ ಇಲ್ಲ ಇದಕ್ಕೆ. ರೈಟ್ ಇಂಡಿಕೇಟರ್ ಹಾಕೊಂಡು ಲೆಫ್ಟಿಗೆ ಬರ್ತಾರೆ. ಏನು ಜನನೋ ಏನು. ನನ್ನ ಮಕ್ಕಳ ನೀವು ಮನುಷ್ಯ. 118 119 ಇದು ಎರಡೆರಡು ಇರಬೇಕಿತ್ತು, ಅವಾಗ ಚೆನ್ನಾಗಿ ಕಾಣೋದು. ಡಬಲ್ ಮೀನಿಂಗು ಸರ್. ಆಹಾ ಝೀರೋ ಸಿವಿಕ್ ಸೆನ್ಸೇ ಇಲ್ವಲ್ಲ ಗುರು ಜನರಿಗೆ. ಹಿಂಗಾದರೆ ಎಲ್ಲಿಂದ ನಮ್ಮ ದೇಶ ಉದ್ಧಾರ ಆಗೋದು? ನೋಡಿ ಇಲ್ಲೆಲ್ಲ ಸ್ವಲ್ಪ ಪಾತೋಲ್ಸ್ ಥರ ಇತ್ತು, ಅದನ್ನೆಲ್ಲ ಮುಚ್ಚಕ್ಕೆ ಸಿಮೆಂಟ್ ಹಾಕಿದರೆ ಜನರು ಅದ್ರ ಮೇಲೆ ಗಾಡಿ ಓಡಿಸಿದ್ದಾರೆ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ದಿಸ್ ಈಸ್ ಇಂಡಿಯಾ. ಹೋಗ್ರಿ. ಸಿಟಿಗಂತೂ ಮಾಡಿಸಿದ ಗಾಡಿಗರು. ಕಂಫರ್ಟ್ ಅಂತೂ ನೆಕ್ಸ್ಟ್ ಲೆವೆಲ್ ಇದೆ. ನೀವು ನುಗ್ಸಾಡೋಕ್ಕೆ, ಡೈಲಿ ಕಮ್ಯೂಟ್ಗೆ ಸಕ್ಕತ್ತಾಗಿದೆ ಮಾತ್ರ ಗಾಡಿ ಮಾತ್ರ. ಬನ್ನಿ ಚಚ್ಕೊಂಡು ಹೋಗೋಣ ಇವಾಗ. ಜಾಗ ಬಿಡ್ರಿ. $117 $118 ಲಾಸ್ಟು. ನಿಮಗೆ ಟಾಪ್ ವೇರಿಯಂಟಲ್ಲಿ ಅಡ್ಜಸ್ಟಬಲ್ ಬ್ರೇಕ್ ಲಿವರ್ಸ್ ಬರುತ್ತೆ, ಕ್ಲಚ್ಚು ಬ್ರೇಕ್ ಲಿವರ್ಸು. ಇದು ಬೇಸ್ ವೇರಿಯಂಟು, ಇದರಲ್ಲಿಲ್ಲ.
ಬ್ರೇಕಿಂಗು ಇನ್ನೊಂದು ಸ್ವಲ್ಪ ಕೊಟ್ಟಿದ್ರೆ ಚೆನ್ನಾಗಿರೋದು, ಸ್ವಲ್ಪ ಬೈಟ್ ಬೇಕು. ಆಫ್ ರೋಡ್ ಎಲ್ಲಿದೆ? ಆಫ್ ರೋಡು ಇಲ್ಲೇ ಇದೆ ಮುಂದೆ. ಈ ರೋಡ್ ಆದಮೇಲೆ ಚಿಕ್ಕ ಆಫ್ ರೋಡ್ ಟ್ರಯಲ್ ಇದೆ. ಬನ್ನಿ ಆಫ್ ರೋಡಲ್ಲಿ ಹೆಂಗಿದೆ ಗಾಡಿ, ಹೆಂಗೆ ಫೀಲ್ ಆಗುತ್ತೆ ನೋಡೋಣ. ಆಹಾ, ದರಿದ್ರ ನನ್ನ ಮಕ್ಕಳು. ಥೂ, ಇಲ್ಲಿಂದ ಶುರು ನಮ್ಮ ಆಫ್ ರೋಡು. ನಿನ್ನೆ ಮಳೆ ಬಂದಿದೆ ಪಾಪ, ಓನರ್ ಬೇರೆ ಗಾಡಿ ನೀಟಾಗಿ ತೊಳ್ಸಿದ್ದಾರೆ. ತೊಗೊಂಡೋಗಿ ರಾಡಿ ಮಾಡೋಕ್ಕೂ ಮನ್ಸು ಬರಲ್ಲ. ನೋಡೋಣ ಹೋಗೋಕ್ಕಾಗುತ್ತಾ, ಏನು ಕತೆ. ಬನ್ನಿ ಮಾಡೋಣ, ಆಫ್ ರೋಡ್ ಮಾಡೋಣ ಇವಾಗ. ಓ, ಆಫ್ ರೋಡಲ್ಲಿ ಸಸ್ಪೆನ್ಷನ್ ಹೆಂಗಿದೆ. ಆಫ್ ರೋಡಲ್ಲೂ ಸಖತ್ತಾಗಿದೆ. ಬೆಣ್ಣೆ ಥರ ಇದೆ. ಓ, ಇಲ್ಲಿ ಬೇಡ ಬಿಡಿ, ಹಿಂಗೆ ಹೋಗೋಣ ಪಾಪ. ಪರವಾಗಿಲ್ಲ ಗುರು, ಆಫ್ ರೋಡಲ್ಲಿ ಒಳ್ಳೆ ಕಂಫರ್ಟ್ ಇದೆ ಗಾಡಿ ಮಾತ್ರ. ಸ್ಮೂತಾಗಿದೆ, ಹೋಗಿದ್ದೆ ಗೊತ್ತಾಗ್ತಾ ಇಲ್ಲ. ಸಸ್ಪೆನ್ಷನ್ಗೆ ಕಾಸು ಗುರು, ಇದಕ್ಕೆ ಸಸ್ಪೆನ್ಷನ್ನು ಕಂಫರ್ಟ್ಗೆ ಕಾಸು ಕೊಡ್ಬೇಕು ನೀವು. ಓ ಏನಿದು ಬಂಪಿ ರೋಡು. ಇಷ್ಟೇ ಮುಗೀತು, ಚಿಕ್ಕ ಟ್ರಯಲ್ ಇದು. ಇಷ್ಟೇ, ಬಂದೇ ಬಿಟ್ವಿ ರೋಡ್ಗೆ. ಇದಾಗಿತ್ತು ಟಿ ವಿ ಎಸ್ ರೋನಿನ್ ಓವರ್ವ್ಯೂ. ಒಂದೊಳ್ಳೆ ಗಾಡಿಗಳು, ಸಖತ್ತಾಗಿದೆ. ನೀವು ಇಂಟರ್ನೆಟ್ಟಲ್ಲಿ ನೋಡೋದೆಲ್ಲ ನಿಜ ಆಗಿರಲ್ಲ. ಇವ್ರುಗಳು ತುಂಬ ಜನ ಮೋಟೋ ವ್ಲಾಗರ್ಗಳು ಹೇಳೋದು ಕೇಳಿದ್ದೀನಿ, ಅಷ್ಟೊಂದು ಏನು ಕೆಡ್ದಾಗಿಲ್ಲ ಗಾಡಿ. ನಾನು ಓಡಿಸ್ದೆ, ನಮ್ಮ ಫ್ರೆಂಡೇ ಇದು ಗಾಡಿ. ಸಖತ್ತಾಗಿದೆ. ಒಂದು ಸಿಟಿ ಕಮ್ಯೂಟ್ಗೆ ಡೀಸೆಂಟಾಗಿದೆ, ಎಲ್ಲರನ್ನೂ ಕೂರಿಸ್ಕೊಂಡು ಹೋಗೋಕ್ಕೆ. ಸೀಟ್ ಮಾತ್ರ ಕಂಫರ್ಟಬಲ್. ಮೇಯ್ನ್ ಹೈಲೈಟೇ ಇದರಲ್ಲಿ ಸೀಟು, ಸಸ್ಪೆನ್ಷನ್ನು. ಓವರಾಲ್ ಎಲ್ಲ ಸಖತ್ತಾಗಿದೆ. ಈ ಗಾಡಿ ಓನರ್ ಬಂದ್ಬಿಟ್ಟು ಭರತ್ ಅಂದ್ಬಿಟ್ಟು ಇಲ್ಲೇ ಇದ್ದಾರೆ. ಥ್ಯಾಂಕ್ ಯು ಮಗ, ರಿವ್ಯೂ ಗಾಡಿ ಕೊಟ್ಟಿದ್ದಕ್ಕೆ. ಭರತ್, ಎಷ್ಟು ತಿಂಗಳಾಗಿದೆ ಗಾಡಿ ತೊಗೊಂಡು, ಏನು ಎಕ್ಸ್ಪೀರಿಯನ್ಸ್? ನಾನು ಗಾಡಿ ತಗೊಂಡು 2.5 ತಿಂಗಳಾಗಿದೆ. ಫಸ್ಟ್ ಬೈಕ್ ಇಸ್ ದ ಬೆಸ್ಟ್ ಬೈಕ್ ಅಂತ ಹೇಳ್ತಾರೆ. ಸೊ ಇದು ನನ್ನ ಮೊದಲನೇ ಬೈಕು, ಸ್ವಂತ ಬೈಕು ಅಂತ. ತುಂಬ ಪ್ರೌಡ್ ಆಗುತ್ತೆ ಈ ಗಾಡಿ ಓಡ್ಸೋಕ್ಕೆ. ನನಗೆ ಡೈಲಿ ಗಾಡಿ ಓಡಿಸ್ತೀನಿ, ಬೆಳಗ್ಗೆ ಸಂಜೆ ಎಲ್ಲ. ತುಂಬ ಪ್ರೌಡ್ ಆಗುತ್ತೆ. ಮಧ್ಯಾಹ್ನದವರೆಗೂ ಒಂದು ಶಾಟು, ಮಧ್ಯಾಹ್ನದಿಂದ ಸಾಯಂಕಾಲದವರೆಗೂ ಒಂದು ಶಾಟು, ಸಾಯಂಕಾಲದಿಂದ ರಾತ್ರಿವರೆಗೂ ಇನ್ನೊಂದು ಶಾಟು. ಓವರಾಲ್ ಆಗಿ ಹೇಳಬೇಕು ಅಂದರೆ ಮೈ ಡಾರ್ಲಿಂಗ್ ಇದು. ನಾನು ಬ್ಲ್ಯಾಕಿ ಅಂತ ಹೆಸರಿಟ್ಟಿದ್ದೀನಿ, ಯಾಕಂದರೆ ಫುಲ್ ಕಂಪ್ಲೀಟ್ಲಿ ಬ್ಲ್ಯಾಕ್ ಇದೆ. ಅಲ್ಲಲ್ಲಿ ಮಾತ್ರ ನಿಮಗೆ ಸಿಲ್ವರ್ ಕಾಣುತ್ತೆ, ಫುಲ್ ಕಂಪ್ಲೀಟ್ಲಿ ಬ್ಲ್ಯಾಕು. ನನಗಿದು ತುಂಬ ಇಷ್ಟ ಆಯಿತು. ಮೋಸ್ಟ್ಲಿ ಇದು ನಾನು ಐ ವೇರಿಯಂಟ್ ತೊಗೊಂಡಿದ್ರು ಕೂಡ ಇಲ್ಲಿ ಫುಲ್ ಬ್ಲ್ಯಾಕ್ ಬರ್ತಿರಲಿಲ್ಲ. ನನಗೆ ಫುಲ್ ಬ್ಲ್ಯಾಕ್ ಇರೋದ್ರಿಂದ ತುಂಬ ಐ ಲವ್ ಬ್ಲ್ಯಾಕ್. ಏನು ಬರುತ್ತೆ ಇವತ್ತು? RCB ಜಾಕೆಟ್ ಹಾಕೊಂಡ್ಬಂದ್ಬಿಟ್ಟಿದ್ದೀರಾ? ಇಲ್ಲ, RCB ಇಲ್ಲಿದೆ ಅಂದರೆ ಮನ್ಸಿಗೆ ತುಂಬ ಹತ್ರ ಆಗಿರುತ್ತೆ. ನಮ್ಮ ಟೀಮು, ನಮ್ಮ ನಾಡು, ನಮ್ಮ ಬೆಂಗಳೂರು. ಸೊ ಇಲ್ಲಿ ಮಾತ್ರ ಅಲ್ಲ, ನಮಗೆ ಕಣ್ಕಣದಲ್ಲೂ RCB ಇರುತ್ತೆ. ಯಾವತ್ತಿದ್ರೂ ಇಲ್ಲಿ ಆರ್ಟ್ ಮೇಲೆ ಇರುತ್ತೆ ಅಷ್ಟೇ.